ಹಾಯ್ ಫ್ರೆಂಡ್ಸ್, ದೀಪ್ತಿ ಕನ್ನಡತಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಾನು. ಅದು ಅರ್ಕಲ್ಗೂಡಲ್ಲಿರೋ ದೊಡ್ಡಮ್ಮ ದೇವಿ ದೇವಸ್ಥಾನ. ಇದು ಹಾಸನ ಡಿಸ್ಟಿಕ್ಕು ಅರ್ಕಲ್ಗೂಡಲ್ಲಿದೆ. ಈ ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ದೇವಸ್ಥಾನದಲ್ಲಿ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ದೇವಿಗೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ, ಎರಡು ಕಣ್ಣು ಸಾಲಲ್ಲ ಆ ಥರ ಇದೆ. ಇಲ್ಲಿ ಆಷಾಢ ಅಂತ ಅಲ್ಲ, ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇವಾಗ ಸ್ವಲ್ಪ ವಿಭಿನ್ನವಾಗಿ ಅಲಂಕಾರ ಮಾಡಿದ್ದಾರೆ ಆಷಾಢ ಪ್ರಯುಕ್ತ. ನಾನು ಯಾವಾಗಲೂ ಬರ್ತಾ ಇರ್ತೀನಿ ಇಲ್ಲಿ. ನನಗಂತೂ ಈ ಅಲಂಕಾರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಯಾವಾಗಲಾದ್ರೂ ಒಂದೊಂದು ಸಲ ಬರ್ತಾ ಇರ್ತೀನಿ. ಯಾವಾಗ ಬಂದ್ರೂ ಅಲಂಕಾರ ಮಾಡೇ ಇರ್ತಾರೆ. ದೇವಸ್ಥಾನದಿಂದ ಬಂದೆ, ಇವಾಗ ಬೆಣ್ಣೆ ತರಿಸಿದೆ. ಅದನ್ನು ತುಪ್ಪ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿ 2 ಸೆಟ್ ಬೆಣ್ಣೆ ಇದೆ. ಇವಾಗ ಅದಕ್ಕೆ ಏನೇನು ಮಸಾಲ ಹಾಕಬೇಕು ಅಂತ ಹೇಳಿಬಿಟ್ಟು ಮಸಾಲಾನ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ, ಕಾಳುಮೆಣಸು, ಲವಂಗ, ಏಲಕ್ಕಿ, ಮೆಂತ್ಯ, ವೀಳ್ಯದೆಲೆ ಇಷ್ಟನ್ನು ಹಾಕಿ ತುಪ್ಪ ಕಾಯಿಸಿದರೆ ತುಪ್ಪ ಚೆನ್ನಾಗಿರುತ್ತೆ ಮತ್ತು ಗಮ್ ಅಂತ ಇರುತ್ತೆ. ಇವಾಗ ಬೆಣ್ಣೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೆ, ಅರ್ಧ ಕರಗಿದೆ. ಇದರಲ್ಲಿ ಸ್ವಲ್ಪ ಕಾಲಷ್ಟು ತುಪ್ಪದ ಥರ ಆಗಿದೆ. ಇವಾಗ ನಾನು ಒಂದೊಂದಾಗಿ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಮತ್ತು ಕಾಳುಮೆಣಸು ಎರಡು ಹಾಕಿದರೆ ಕಫ ಕಟ್ಟಲ್ಲ, ಹಾಗಾಗಿ ಕಾಳುಮೆಣಸು ಹಾಕ್ಬೇಕು ಯಾವಾಗಲೂ ತುಪ್ಪ ಕಾಯಿಸುವಾಗ. ಮತ್ತು ಲವಂಗ, ಏಲಕ್ಕಿ ಅಂತೂ ತುಪ್ಪ ಗಮ್ ಅಂತ ಇರುತ್ತೆ, ಅದಕ್ಕೋಸ್ಕರ ಹಾಕೋದು. ಇವಾಗ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ. ಇವಾಗ 10 ನಿಮಿಷ ಸ್ಲಿಮ್ಮಲ್ಲಿದ್ದರೆ, ಉರಿ ಸಣ್ಣದು ಮಾಡಿಟ್ಟರೆ ಹಾಗೆ ತುಪ್ಪ ನಿಧಾನಕ್ಕೆ ತುಪ್ಪದ ರೂಪ ಬರುತ್ತೆ. ಇವಾಗ 2 ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ವೀಳ್ಯದೆಲೆ ಯಾಕೆ ಹಾಕಬೇಕಂದ್ರೆ ಮಕ್ಕಳಿಗೆ ಕಫ ಕಟ್ಟಲ್ಲ ಮತ್ತು ಕೆಮ್ಮಾಗಲ್ಲ, ಅದರಿಂದ ವೀಳ್ಯದೆಲೆ ಹಾಕಬೇಕು. ಇವಾಗ ತುಪ್ಪ ಕಾಯಿಸಿ 1 ಅವರ್ ಇಟ್ಟಿದ್ದೆ, ಹಾಗೆ ಫುಲ್ ತಣ್ಣಗಾಗಿತ್ತು. ಇವಾಗ ನೋಡಿ ಬಾಕ್ಸಿಗೆ ಜಾಲರಿಯಿಂದ ಸೋಸ್ತಾಯಿದ್ದೀನಿ. ಇವಾಗ ಸೋಸಿದಾಯಿತು, ತುಪ್ಪ ರೆಡಿಯಾಗಿದೆ. 1 ಬಾಕ್ಸು ತುಪ್ಪ ಬಂದಿದೆ 2 kg ಬೆಣ್ಣೆಗೆ. ಇವಾಗ ಮತ್ತೆ 1-2-3 ಗಂಟೆ ಬಿಟ್ಟ ಮೇಲೆ ನೋಡಿ ಈ ಥರ ಮರಳಾಗಿರುವಂಥ ತುಪ್ಪ ರೆಡಿಯಾಗಿದೆ. ತುಪ್ಪ ತುಂಬ ಚೆನ್ನಾಗಿದೆ ಮತ್ತು ಗಮ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂದರೆ. ಈ ಥರ ಎಲ್ಲ ಮಸಾಲೆಗಳನ್ನ ಹಾಕಿದರೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಕೆಮ್ಮಾಗಲ್ಲ, ಕಫ ಕಟ್ಟಲ್ಲ. ಅದರಿಂದ ವೀಳ್ಯದೆಲೆ ಮತ್ತು ಕಾಳುಮೆಣಸು, ಲವಂಗ ಎಲ್ಲ ಹಾಕಿ ತುಪ್ಪನ ಕಾಯಿಸಬೇಕು. ಈ ಥರ ತುಪ್ಪ ರೆಡಿಯಾಗಿದೆ. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇದೆ ತುಪ್ಪ ಅಂತ ಹೇಳಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.